ನೀವೇನು ಬೇಜಾರು ಮಾಡ್ಕೋಬೇಡಿ. ನಮ್ಮ ಹುಡುಗರನ್ನ ಕಳಿಸಿ ಅವನ ಮೇಲೆ ಇನ್ನೊಮ್ಮೆ ಅಟ್ಯಾಕ್ ಮಾಡಿಸ್ತೀನಿ. ಡೋಂಟ್ ವರಿ. ಆದರೆ ಫೋಟೋ ಸರಿಯಾಗಿ ನನಗೆ ತಲುಪೋ ಥರ ವ್ಯವಸ್ಥೆ ಮಾಡಿ. ಡೀಲ್ ಸರಿಯಾಗಿ ಆಗೋ ಥರ ನಾನು ನೋಡ್ಕೋತೀನಿ. ಅಷ್ಟು ಮಾಡಿ ಸರ್, ಪುಣ್ಯ ಬರುತ್ತೆ. ಯಾವಾಗ ನನ್ನ ಮಗನ ಹೆಣ ಬೀದಿಲಿ ಬಿದ್ದಿರತ್ತೋ ಅಂತ ನಾನು ಕಾಯ್ತಾ ಇದ್ದೀನಿ. ನೀವು ಫಸ್ಟ್ ಟೈಮ್ ಮೀಟ್ ಮಾಡಿದಾಗ ನಿಮಗೆ ಒಬ್ಬಳೆ ಮಗಳು ಅಂತ ಹೇಳಿದ್ರಿ. ಈಗ ಮಗ ಎಲ್ಲಿಂದ ಬಂದ? ಅದು ಅವನು ನನ್ನ ಮಗ ಅಲ್ಲ, ಮಗನಿಗಿಂತ ಹೆಚ್ಚು ಅವನು ನನ್ನ ಪ್ರಾಣ. ಅದಕ್ಕೆ ಅವನ ಸ್ವಂತ ಮಗನ ಥರ ನಾನು ನೋಡ್ಕೋತಾ ಇದ್ದೀನಿ. ಮಗ ಅಂತೀರಾ, ಮಗ ಅಲ್ಲ ಅಂತೀರಾ, ಮಗನಿಗಿಂತ ಹೆಚ್ಚು ಅಂತೀರಾ, ಅವನೇ ನನ್ನ ಪ್ರಾಣ ಅಂತೀರಾ. ನೀವು ಹೇಳ್ತಿರೋದು ವಿಚಿತ್ರವಾಗಿದೆ. ಹೋಗ್ಲಿ ಬಿಡಿ, ನಿಮ್ಮ ತೀರಾ ಪರ್ಸ್ನಲ್ ವಿಷಯ ನನಗೆ ಯಾಕೆ. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಅವನ ಫೋಟೋ ನನಗೆ ಸರಿಯಾಗಿ ಕಳಿಸ್ಕೊಡಿ. ಉಳಿದಿರೋದನ್ನು ನನಗೆ ಬಿಟ್ಟುಬಿಡಿ. ಅವನು ಹೇಗೆ ಬದುಕುಳಿತಾನೋ ನಾನು ನೋಡ್ತೀನಿ. ಜೋರಾಗಿ ಇಟ್ಬಿದ್ದ. ಕೋಪದಲ್ಲಿ ಆರ್ಯನೇ ಹೊಡೆಯಕ್ಕೆ ಹೋದೆ. ನೀನು ಅಡ್ಡ ಬಂದ್ಬಿಟ್ಟೆ. ಇದರಲ್ಲೇ ಗೊತ್ತಾಗುತ್ತೆ ಆರ್ಯನಿಗೆ ನಿನ್ನ ಮೇಲೆ ಎಷ್ಟೊಂದು ಪ್ರೀತಿ ಇದೆ ಅಂತ. ಅವನು ನಿಜವಾಗ್ಲೂ ಪುಣ್ಯ ಮಾಡಿದ್ದಾನೆ ನಿನ್ನನ್ನು ಹೆಂಡತಿಯಾಗಿ ಪಡೆಯೋದಕ್ಕೆ. ಬೇಜಾರು ಮಾಡ್ಕೋಬೇಡ. ಸಾರಿ, ನನ್ನನ್ನು ಕ್ಷಮಿಸ್ಬಿಡು. ಆಂಟಿ, ನೀವು ಸಾರಿ ಎಲ್ಲ ಕೇಳಬೇಡಿ. ನೀವು ನನಗೆ ಈ ಮನೇಲಿರೋದಕ್ಕೆ ಜಾಗ ಕೊಟ್ಟಿದ್ದೀರಾ. ಅದು ಅಲ್ಲದೆ ಈ ಮನೆ ಸೊಸೆ ಮಾಡ್ಕೋತಿದ್ದೀರಾ. ನೀವು ಹೊಡೆದಿದ್ದಕ್ಕೆ ನಿಜವಾಗ್ಲೂ ನಂಗೆ ನೋವಾಗಲಿಲ್ಲ. ಆದರೆ ನೀವೆಲ್ಲ ಈ ರೀತಿ ಜಗಳ ಮಾಡಿಕೊಂಡು ಈ ಮನೆ ನೆಮ್ಮದಿ ಎಲ್ಲ ಹಾಳು ಮಾಡ್ಕೋತಿರೋ ಅಂತ ನಂಗೆ ಭಯ ಆಗ್ತಿದೆ. ನಾನು ಈ ಮನೆ ಸೊಸೆ ಆಗಲಿಲ್ಲ ಅಂದರೂ ಪರವಾಗಿಲ್ಲ, ಆದರೆ ನೀವೆಲ್ಲ ಚೆನ್ನಾಗಿರಬೇಕು. ಎಂಥ ಒಳ್ಳೆ ಮನಸ್ಸು ನಿಂದು. ಕೋಪದಲ್ಲಿ ನೀನು ಯಾರು ಅಂತ ಕೇಳಿಬಿಟ್ಟೆ. ನೀನು ಯಾರು ಅಂತ ನಾನು ಕೇಳಿದ ಪ್ರಶ್ನೆಗೆ ನಾನೇ ಉತ್ತರ ಕೊಡ್ತೀನಿ. ನೀನು ನನ್ನ ಸೊಸೆ ಅನ್ನೋದಕ್ಕಿಂತ ನನ್ನ ಮಗಳು ಆರ್ಯನ ಹೆಂಡತಿ ಆಗೋಳು. ವಿಚಾರ ಮಾಡ್ಕೋಬೇಡ. ಇನ್ನು ಮುಂದೆ ನೀನು ಯಾರು ಅಂತ ಯಾರೇ ಕೇಳಿದ್ರು ಇದೇ ಉತ್ತರನ ಕೊಡು. ಬೇಜಾರು ಮಾಡ್ಕೋಬೇಡ ಸ್ವಾತಿ. ಎಲ್ಲಿ ನಗು ನೋಡೋಣ. ನಗು. ಏನ್ ಡ್ಯಾಡ್, ಏನೋ ಬರಿತಾ ಇದ್ದೀರಾ? ಏನು ಸಮಾಚಾರ? ಏನಿಲ್ಲ ಮಗಳೇ, ಇತ್ತೀಚೆಗೆ ನಾವು ಮಾಡೋ ಪ್ಲ್ಯಾನ್ ಎಲ್ಲ ಯಾರಿಗೋ ಗೊತ್ತಾಗಿ ಫ್ಲಾಪ್ ಆಗ್ತಾ ಇವೆ. ಅದಕ್ಕೆ ನಾವು ಏನು ಮಾಡಬೇಕು ಅದನ್ನು ಬರವಣಿಗೆಯಲ್ಲಿ ಬರೆದಿಡ್ತಾ ಇದ್ದೀನಿ. ಅಲ್ಲ ಡ್ಯಾಡ್, ನೀವು ಬಾಯಲ್ಲಿ ಹೇಳಿದ್ರೇ ಜನಕ್ಕೆ ಅರ್ಥ ಆಗಲ್ಲ. ಅಂಥದ್ರಲ್ಲಿ ಬರೆದು ಕೊಟ್ಟರೆ ಅದನ್ನು ಅವರು ಓದಿ ತಾಳ್ಮೆಯಿಂದ ನೀವು ಮಾಡಿದ ಪ್ಲ್ಯಾನ ಕೆಲಸ ಮಾಡ್ತಾರಾ? ಚಾನ್ಸೇ ಇಲ್ಲ ಡ್ಯಾಡ್. ಅಷ್ಟಕ್ಕೂ ನಾವು ಮಾಡಿದ ಪ್ಲ್ಯಾನ್ ಎಲ್ಲ ಸಕ್ಸಸ್ ಆಗಬೇಕು ಅಂತ ಏನೂ ಇಲ್ವಲ್ಲ. ಯಾವುದೋ ಒಂದು ಪ್ಲ್ಯಾನ್ ಫ್ಲಾಪ್ ಆಗುತ್ತೆ ಅಂತ ಈ ವಿಷಯ ಎಲ್ಲರಿಗೂ ಗೊತ್ತಾಗುತ್ತೆ ಅಂತ ನಾವು ತಿಳ್ಕೊಳ್ಳೋದು ಸರಿ ಇಲ್ಲ ಅಂತ ನನಗನ್ಸುತ್ತೆ. ಹಾಗಲ್ಲ ಮಗಳೇ, ಈಗ ನೋಡು, ಆರ್ತಿನ ಕೊಲೆ ಮಾಡೋದಕ್ಕೆ ಹೊರಟ್ವಿ. ಆ ವಿಷಯ ಯಾರಿಗೋ ಗೊತ್ತಾಯಿತು, ಅವಳನ್ನ ಬಚಾವ್ ಮಾಡಿದ್ರು, ನಮ್ಮ ಪ್ಲ್ಯಾನ್ ಎಲ್ಲ ಹಾಳಾಗಿ ಹೋಯಿತು. ಅದು ಬಿಡು, ಮೊನ್ನೆ ಶಶಾಂಕ್ಗೆ ಒಂದು ಒಳ್ಳೆ ಐಡಿಯಾ ಕೊಟ್ಟಿದ್ದೆ. ಅದು ಯಾರಿಗೋ ಲೀಕ್ ಆಗಿ ಅವ್ರ ಅಳಿಯಾನೇ ಅದನ್ನು ಹಾಳು ಮಾಡಿಬಿಟ್ನಂತೆ. ಇದು ಭಾಳ ಯೋಚನೆ ಮಾಡ್ತಾ ಇದ್ದೀನಿ, ಎಲ್ಲೋ ಎಡವಟ್ಟಾಗ್ತಾ ಇದೆ ಅಂತ. ನಾವು ಮಾಡಿರೋ ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಗ್ತಾ ಇವೆ.
ಅದಕ್ಕೆ ಬರೆದಿಟ್ಬಿಡೋಣ ಅಂತ. ಅಂದರೆ ನಮ್ಮ ಜೊತೆ ಇರೋರೇ ಯಾರೋ ನಮ್ಮ ವಿಷಯಗಳನ್ನ ಲೀಕ್ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಅದೇ ಯಾರು ಇರಬಹುದು ಅಂತ. ಯಾಕಂದರೆ ನನಗನ್ನಿಸಿದ ಮಟ್ಟಿಗೆ ನಮ್ಮ ಜೊತೆಗೆ ಯಾರೂ ಇಲ್ಲ. ನನಗೆ ಯಾಕೋ ಅರ್ಪಿತಾ ಮೇಲೆ ಅನುಮಾನ ಇದೆ ಡ್ಯಾಡ್. ಆ ಹೆಂಗಸನ್ನ ನಂಬೋದಕ್ಕಾಗಲ್ಲ. ನನಗನ್ಸುತ್ತೆ ನಮ್ಮ ಪ್ಲ್ಯಾನ್ ಎಲ್ಲ ಅವಳೇ ಹೊರಗಿನೊಳಗೆ ಹೇಳ್ತಾ ಇದ್ದಾಳೆ ಅಂತ. ನೀನು ತಪ್ಪು ತಿಳ್ಕೊಂಡಿದ್ದೀಯ ನಿರೋಷ. ಅರ್ಪಿತಾ ಯಾವಾಗಲೂ ನನ್ನ ವಿಷಯದಲ್ಲಿ ಬೇರೆ ಯಾರಿಗೂ ಹಾಗೆ ಯಾವ ವಿಷಯಗಳನ್ನು ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ನನಗೆ ಹಾಗೆ ಅನ್ನಿಸ್ತಿಲ್ಲ ಡ್ಯಾಡ್. ಈ ಅರ್ಪಿತಾ ಒಂದು ರೀತಿ ಸಮಯ ಸಾಧಕಿನೇ. ಅದಕ್ಕೆ ತಾನು ಸನ್ಯಾಸಿ ಅಲ್ಲದೆ ಇದ್ರೂ ಸನ್ಯಾಸಿ ಥರ ವೇಷ ಹಾಕೊಂಡು ಆ ಸಾಕ್ಷಿ ಮನೆ ಸೇರ್ಕೊಂಡಿದ್ದು. ನಿರೋಷ, ನಿನಗೆ ಅರ್ಪಿತಾ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ. ನೀನು ಯಾವಾಗಲೂ ಅವಳನ್ನ ಅನುಮಾನದ ದೃಷ್ಟಿಯಿಂದಲೇ ನೋಡ್ತಾ ಇದೀಯ. ಆದರೆ ಅವಳು ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಡ್ಯಾಡ್ ಒಂದು ನಿಮಿಷ. ಏನಾಯ್ತು ಇದಕ್ಕೆ? ಏನು ಕೇಳಿಸ್ತು? ಅಕಸ್ಮಾತ್ ಪೆನ್ನಲ್ಲಿ ಮೈಕ್ರೋಫೋನ್ ಇದ್ದು ಗೊತ್ತಾಗೋಯ್ತಾ ಹೇಗೆ? ನಿರೋಷ, ಪೆನ್ನು ಯಾಕೆ ನೀರಿಗೆ ಹಾಕಿದೆ? ಯಾಕೆ ಅಂದರೆ ಈ ಪೆನ್ನಲ್ಲಿ ಮೈಕ್ ಇದೆ. ಅದಕ್ಕೆ ಇಷ್ಟು ದಿನ ನೀವೇನೇ ಪ್ಲ್ಯಾನ್ ಮಾಡಿದ್ರು ಅದು ಲೀಕ್ ಆಗ್ತಾ ಇದ್ದು. ಇನ್ನು ಮುಂದೆ ನೀವೇನೇ ಪ್ಲ್ಯಾನ್ ಮಾಡಿದ್ರು ಯಾರಿಗೂ ಗೊತ್ತಾಗಲ್ಲ ಬಿಡಿ. ಅದು ಸರಿ, ಈ ಪೆನ್ ನಿಮಗೆ ಯಾರು ಕೊಟ್ಟಿದ್ದು? ಇದನ್ನು ನನಗೆ ಯಾರು ಕೊಟ್ಟಿದ್ದು? ಹಾಂ, ಒಬ್ಬ ರಾಜಕೀಯ ವ್ಯಕ್ತಿ ನನಗಿದನ್ನು ಕೊಟ್ಟಿದ್ದ. ಬಡ್ಡಿ ಮಗ ನನ್ನ ಹತ್ರನೇ ಸಹಾಯ ತಗೊಂಡು ನನಗೆ ಡಬಲ್ಗೆ ಮಾಡಿದ್ದಾನೆ. ಛೇ, ದುಡುಕ್ಬೇಡಿ ಡ್ಯಾಡ್. ಇವಾಗ ಅವ್ರಿಗೆ ಫೋನ್ ಮಾಡಿಬಿಟ್ಟು ಯಾರು ಕೊಟ್ಟರು ಅನ್ನೋದನ್ನ ತಿಳ್ಕೊಳ್ಳಿ. ಆದರೆ ಅವ್ರಿಗೆ ಹೇಳಬೇಡಿ ಇದರಲ್ಲಿ ಮೈಕ್ ಇತ್ತು ಅಂತ. ಸರಿನಾ? ಫೋನ್ ಮಾಡಿ. ಹಲೋ, ನಿಮ್ಮ ನಮಸ್ಕಾರ ಇರಲಿ. ನಾನೊಂದು ಮುಖ್ಯವಾದ ಪ್ರಶ್ನೆ ಕೇಳ್ತೀನಿ, ನೀವು ಅಷ್ಟೇ ಸರಿಯಾಗಿ ಉತ್ತರ ಕೊಡಬೇಕು. ಮೊನ್ನೆ ಸೈನ್ ಮಾಡೋದಕ್ಕೆ ನೀವೊಂದು ಪೆನ್ ಕೊಟ್ಟಿದ್ರಲ್ಲ, ಅದನ್ನು ನೀವೇ ಪರ್ಚೇಸ್ ಮಾಡಿದ್ದ ಅಥವಾ ನಿಮಗೆ ಬೇರೆ ಯಾರಾದರೂ ಕೊಟ್ಟಿದ್ದ? ಏನಿಲ್ಲ, ನಿಮಗೆ ವಾಪಸ್ ಕೊಡಬೇಕು ಅಂತ ತುಂಬ ಜೋಪಾನವಾಗಿ ತೆಗೆದಿಟ್ಟಿದ್ದೆ. ಆದರೆ ಅದನ್ನೆಲ್ಲೋ ಮಿಸ್ಪ್ಲೇಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಪೆನ್ಗಳ ಮೇಲೆ ನಮಗೆ ಒಂಥರ ಸೆಂಟಿಮೆಂಟ್ಸ್ ಇರುತ್ತಲ್ವಾ, ಅದಕ್ಕೆ ಕೇಳಿದೆ. ಆಯಿತು, ಬಾಯ್. ನೋಡಿದೆ ನಿರೋಷ, ಬಡ್ಡಿ ಮಗ ಬೀದಿಲಿದ್ದವನ್ನ ನಾವು ತಂದು ಲೀಡರ್ ಮಾಡಿದ್ವಲ್ಲ, ನಮ್ಮ ಮೇಲೆ ಡಬಲ್ ಗೇಮ್ ಮಾಡ್ತಾ ಇದ್ದಾನೆ. ಆ ಪೆನ್ ಕೊಟ್ಟಿದ್ದು ಆದಿತ್ಯ ಅಂತ. ನೋಡಿದ್ರ ಡ್ಯಾಡ್, ನನ್ನ ಊಹೆ ಹೇಗೆ ನಿಜ ಆಯಿತು ಅಂತ. ನನಗೆ ಗೊತ್ತಿತ್ತು ಆದಿ ಈ ರೀತಿ ಏನೋ ನಾಟಕ ಮಾಡ್ತಾನೆ ಅಂತ. ಹಾಗೆ ಆಯಿತು.
ಅಂದರೆ ಆದಿಗೆ ನಿಮ್ಮ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ನು ಇದೆ. ಅದಕ್ಕೆ ಅವನು ಆ ರಾಜಕೀಯ ವ್ಯಕ್ತಿಗೆ ಪೆನ್ ಕೊಟ್ಟು ನಾವು ಅವನ ಜೊತೆಗೆ ಸೇರ್ಕೊಂಡು ಮಾಡ್ತಿದ್ದ ನಾಟಕನೆಲ್ಲ ಉಲ್ಟಾ ಮಾಡ್ದವನು ಅವನು. ಬಿಡಬಾರ್ದು ಡ್ಯಾಡ್, ಇನ್ನು ಮೇಲೆ ನಾವು ಸುಮ್ಮನೆ ಇರಬಾರ್ದು. ಆದಿತ್ಯನಿಗೆ ತಕ್ಕ ಪಾಠ ಕಲಿಸ್ಲೇಬೇಕು. ನೋಡ್ತೀರಿ ಡ್ಯಾಡ್, ನೋಡ್ತಾ ಇರಿ ನಾನು ಆದಿತ್ಯನ ಲೈಫಲ್ಲಿ ಹೇಗೆ ಆಟ ಆಡ್ತೀನಿ ಅಂತ. ಅದೇನು ಮಾಡ್ತೀಯೋ ಮಾಡು, ನನ್ನ ಸಪೋರ್ಟ್ ನಿನಗಿದ್ದೇ ಇರುತ್ತೆ. ಡೋಂಟ್ ವರಿ ಡ್ಯಾಡ್, ನಾನು ಆದಿತ್ಯನಿಗೆ ಸರಿಯಾಗಿ ಪಾಠ ಕಲಿಸ್ತೀನಿ. ಆದರೆ ಒಂದು ಮಾತು, ನೀವು ಈ ವಿಷಯನ ಅರ್ಪಿತಂಗೆ ಹೇಳಕ್ಕೆ ಹೋಗಬೇಡಿ. ಆಯಿತು ಮಗಳೇ. ಆದಿಗೋಸ್ಕರ ಏನು ತಪ್ಪು ಮಾಡದೇ ಇರೋ ಆರ್ಯನ್ ಮೇಲೆ ಕೈ ಮಾಡೋಷ್ಟು ತಾಳ್ಮೆ ಕಳ್ಕೊತಾ ಇದ್ದೀರಾ. ನಾನು ತಾಳ್ಮೆ ಕಳ್ಕೊಳ್ಳೋದಕ್ಕೆ ಕಾರಣ ಆರ್ಯ ಮಾತಾಡಿದ ರೀತಿ ಅದು ನಿಮಗೆ ಸರಿ ಅನ್ನಿಸ್ತಾ ಇದೆಯಾ? ಅದು ಸರಿಯಾಗೇ ಇತ್ತು. ಆದಿ ನನ್ನ ಮೇಲೆ ಕೈ ಮಾಡೋಕೆ ಬಂದಿದ್ದಕ್ಕೆ ಆರ್ಯ ಕೋಪಿಸ್ಕೊಂಡಿದ್ದು. ನಿಮಗೆ ಆರ್ಯ ಕೋಪ ಮಾಡಿಕೊಂಡ್ರೆ ತಪ್ಪಾಗುತ್ತೆ, ಆದಿ ಕೋಪ ಮಾಡಿಕೊಂಡ್ರೆ ತಪ್ಪಾಗಲ್ಲ ಅಲ್ವಾ? ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ ನೀವು? ಆದಿ ನಿಮ್ಮ ಮೇಲೆ ಕೈ ಮಾಡೋಕೆ ಬಂದಾಗ ಅವನಿಗೆ ನಾನು ಹೊಡಿಲಿಲ್ವಾ? ನನಗೆ ಆದಿ ಬೇರೆ ಅಲ್ಲ, ಆರ್ಯ ಬೇರೆ ಅಲ್ಲ. ಅವರಿಬ್ರು ನಾನು ಹೆತ್ತ ಮಕ್ಕಳೇ. ಆ ಭಾವನೆ ನಿಮಗಿದ್ದಿದ್ರೆ ಆದಿ ಏನೇ ತಪ್ಪು ಮಾಡಿದ್ರು ಅದನ್ನು ಕ್ಷಮಿಸಿ ಅವನು ಈ ಮಟ್ಟಕ್ಕೆ ಬೆಳೆಯೋಷ್ಟು ಸಲಿಗೆ ಕೊಡ್ತಿರ್ಲಿಲ್ಲ ನೀವು. ಯಾಕೆ ಹೀಗೆ ಪ್ರತಿಯೊಂದಕ್ಕೂ ನಂದೇ ತಪ್ಪನ್ನು ಹಾಗೆ ಮಾತಾಡ್ತಾ ಇದ್ದೀರಾ ನೀವು? ಅವ್ನು ಸರಿ ದಾರಿ ನಡಿಬೇಕು ಅಂತ ನಾನು ಇಷ್ಟೆಲ್ಲ ಪ್ರಯತ್ನ ಪಟ್ಟೆ. ಅದು ನಿಮಗೂ ಚೆನ್ನಾಗಿ ಗೊತ್ತಿದೆ. ಅದೆಲ್ಲ ಗೊತ್ತಿದ್ದು ಈ ರೀತಿ ಮಾತಾಡ್ತಾ ಇದ್ದೀರಲ್ಲ, ನಿಮಗೆ ಸರಿ ಅನ್ನಿಸ್ತಾ ಇದೆಯಾ? ಆದಿ ಇಷ್ಟೆಲ್ಲ ರಾದಂತ ಮಾಡ್ತಿದ್ದಾನಲ್ಲ, ಅದು ಸರಿನಾ? ಅವ್ನು ನಡ್ಕೊಂಡಿದ್ದ ರೀತಿ ಸರಿ ಇಲ್ಲ ಅನ್ನೋದು ನನಗೂ ಗೊತ್ತಿದೆ. ಆದರೆ ಅವನ್ನ ಕೊಲೆ ಮಾಡ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದು ನೀವೇ ಅಂಥೇಳಿ ಕೂಗಾಡ್ದ, ಅಷ್ಟೇ ಆಗಿದ್ದು. ಆದರೆ ನೀವು ಆರ್ಯ ಸೇರಿಕೊಂಡು ಆಮೇಲೆ ಸುಮ್ಮನೆ ಅಪಾದನೆ ಮಾಡಿದ್ರಲ್ಲ, ಅದು ಸರಿನಾ? ಆದಿತ್ಯ ಈ ರೀತಿ ಎಲ್ಲ ನಡ್ಕೊಂಡಿರೋದಕ್ಕೆ ನನ್ನ ಮನಸ್ಸಿಗೆ ತುಂಬ ನೋವಾಗಿದೆ. ಇದನ್ನೆಲ್ಲ ನಾನು ಯಾರ ಹತ್ರ ಹೇಳ್ಕೊಳ್ಳಿ? ಆದರೆ ನೀವು ಅರ್ಥ ಮಾಡ್ಕೊಳ್ಳೋದು ಬಿಟ್ಬಿಟ್ಟು ನನ್ನ ಮೇಲೆ ಬೆರಳು ಮಾಡಿ ತೋರಿಸ್ತಾ ಇದ್ದೀರಲ್ಲ. ಇನ್ನೇನು ಮಾಡಬೇಕಿತ್ತು? ನೀವು ಸರಿ, ನಿಮ್ಮ ಮಗ ಮಾಡ್ತಿರೋದೆಲ್ಲ ಸರಿ ಅಂತ ಹಾಡಿ ಹೊಗಳ್ಬೇಕಾಗಿತ್ತ? ನಿಮ್ಮನ್ನ ಬೈದು ಏನು ಪ್ರಯೋಜನ? ಆ ಆದಿ ಇಷ್ಟೆಲ್ಲ ಹಾರಾಡ್ತಿದ್ದಾನಲ್ಲ, ಅದಕ್ಕೆ ಕಾರಣ ಅವನ ಅಪ್ಪ ಅಂತ ಅನ್ಸ್ಕೊಂಡಿರೋ ಆ ಶಶಾಂಕೆ. ಅವನೇ ಹಿಂದೆ ನಿಂತ್ಕೊಂಡು ಇಷ್ಟೆಲ್ಲ ವಾಂತರ ಮಾಡಿಸ್ತಿದ್ದಾನೆ. ಅದಕ್ಕೆ ಇವನು ಕುಣಿದಾಡ್ತಾ ಇದ್ದಾನೆ. ಅದೆಷ್ಟು ದಿವಸ ಕುಣಿತಾನೋ ನಾನು ನೋಡ್ತೀನಿ. ಕೆಂಬೂತ ಕಂಡಾಗಲೇ ನವಿಲು ಕುಣಿಯೋದು, ಅದು ಮರೆಯಾದ್ರೆ ಕುಣಿಯೋದಿರಲಿ, ನಡೆದಾಡೋದಕ್ಕೂ ಮನಸ್ಸು ಬರಲ್ಲ. ಸೂರ್ಯ ಅವರೇ, ಆ ದಿನ ಶಶಾಂಕಿಗೆ ಹೋಲಿಸ್ಬೇಡಿ. ನನ್ನ ಮಗ ಅವನಷ್ಟು ಕೆಟ್ಟವನಲ್ಲ. ಅವನು ಮಾತು ಕೇಳ್ಕೊಂಡು ನಿಮ್ಮ ಮೇಲೆ ಕೈ ಮಾಡೋನು ಅಲ್ಲ ಸೂರ್ಯ ಅವರೇ. ಅವನು ಸುಮ್ಮನೆ ಯಾಕೆ ಅವನ ಮೇಲೆ ಅನ್ನಿಸ್ತಾ ಇದ್ದೀರಾ ನೀವು? ತಪ್ಪಿಸ್ಕೊಂಡೋಗೋ ಪ್ರಯತ್ನ ಮಾಡಬೇಡಿ, ಅದಕ್ಕೆ ನಾನು ಅವಕಾಶ ಕೊಡಲ್ಲ. ಆದಿ ಇವತ್ತು ನನ್ನ ಜೊತೆ ನಡ್ಕೊಂಡ ರೀತಿ ನನ್ನ ಮನಸ್ಸನ್ನ ಕಲಕಿದೆ. ಅದಕ್ಕೆ ಈಗ ಏನು ಮಾಡಬೇಕು ಅಂತಿದ್ದೀರಾ? ರೌಡಿಗಳನ್ನ ಬಿಟ್ಟು ಆದಿ ಹೊಡಿಸ್ಬೇಕು ಅಂತ ಇದ್ದೀರಾ, ಅಥವಾ ಆರ್ಯಂಗೆ ಹೇಳಿ ಅರೆಸ್ಟ್ ಮಾಡಿಸ್ಬೇಕು ಅಂತಿದ್ದೀರಾ? ಅದು ಯಾವುದನ್ನು ನಾನು ಮಾಡಲ್ಲ. ಅದು ನನ್ನ ಮನಸ್ಸಿಗೆ ವಿರುದ್ಧವಾಗಿರೋದು. ಹಾಗಂತ ಈ ವಿಷಯನ ಇಲ್ಲಿಗೆ ಬಿಟ್ಬಿಡಲ್ಲ. ಹೋಗಿ ಆ ಶಶಾಂಕನ ಮೀಟ್ ಮಾಡ್ತೀನಿ. ನಿನ್ನ ಮಗನನ್ನ ಹದ್ದು ಬಸ್ನಲ್ಲಿ ಇಟ್ಕೊಂತ ಎಚ್ಚರಿಕೆ ಕೊಟ್ಟು ಬರ್ತೀನಿ. ಏನು ಮಾಡಕ್ಕೆ ಹೊರಟಿದ್ದೀರಾ ನೀವು? ನೋಡಿ, ಆದಿತ್ಯಂಗೆ ನಾನು ಹೇಳ್ತೀನಿ, ನಿಮ್ಮ ವಿಷಯಕ್ಕಾಗಲಿ ನಿಮ್ಮ ವಿರುದ್ಧ ಮಾತಾಡೋದಕ್ಕಾಗಲಿ ನಾನು ಅವಕಾಶ ಮಾಡಿಕೊಡಲ್ಲ. ಅವ್ರನ್ನ ನಾನು ಕಂಟ್ರೋಲ್ ಇಟ್ಕೋತೀನಿ. ಆದರೆ ದಯವಿಟ್ಟು ಆ ಚಂಡಾಳನ್ನ ಮೀಟ್ ಮಾಡೋಕ್ಕೆ ಹೋಗಬೇಡಿ. ನೀವು ಕೆಸರು ಮೇಲೆ ಕಲ್ಲು ಹಾಕಿ ಮೈ ಮೇಲೆಲ್ಲ ಸಿಡ್ಸ್ಕೋತೀರಾ. ಅವ್ನು ನಿಮಗೆ ಗೌರವ ಕೊಡ್ತಿದ್ರೆ ನನ್ನ ಮನಸ್ಸಿಗೆ ತುಂಬ ನೋವಾಗುತ್ತೆ ಸೂರ್ಯ ಅವರೇ. ನಿಮ್ಮ ಕೈ ಮುಗ್ದು ಬೇಡ್ಕೋತೀನಿ, ದಯವಿಟ್ಟು ಅವನನ್ನು ಮೀಟ್ ಮಾಡಿಬಿಡಿ.
ಬರೀ ಬಡಾಯಿ ಕೊಚ್ಕೊಳ್ಳೋದೇ ಆಯ್ತು. ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ. ಆಫ್ಟರ್ ಆಲ್ ಒಬ್ಬ ಆದಿತ್ಯ ಅನ್ನೋ ಗೂಬೆನ ಕಂಡು ಹಿಡಿಯೋಕೆ ನಿಮ್ಮ ಕೈಲಿ ಆಗಲಿಲ್ಲ. ಛೇ, ಎಸ್ ನೀನು ಹೇಳ್ತಿರೋದು ಸತ್ಯ. ಆ ಆದಿತ್ಯ ಹಾಳಾದವನು ಎಲ್ಲೇ ತಲೆ ತಪ್ಪಿಸ್ಕೊಂಡಿದ್ದಾನೋ ಗೊತ್ತಿಲ್ಲ. ಅವನೊಬ್ಬ ನಮ್ಮ ಕೈಗೆ ಸಿಕ್ಕರೆ ಆರ್ತಿನ ಸೂರ್ಯನ ಮಟ್ಟ ಹಾಕೋದು ಬಹಳ ಈಸಿ. ಮೊದಲು ಆದಿತ್ಯನ ಬಗ್ಗೆ ಥಿಂಕ್ ಮಾಡೋದನ್ನ ಬಿಡಿ, ಬೇರೆ ಥರ ಯೋಚನೆ ಮಾಡಿ. ಅಂದರೆ ಆದಿತ್ಯನ ಬಗ್ಗೆ ಯೋಚನೆ ಮಾಡೋದು ಬೇಡ ಅಂತೀಯಾ? ಅವನು ನಮ್ಮ ಪ್ಲ್ಯಾನ್ಗಳನ್ನು ಫ್ಲಾಪ್ ಮಾಡಲ್ಲ ಅಂತೀಯಾ? ಚಿದಂಬರಂ, ಪ್ಲೀಸ್, ಆದಿತ್ಯನ ಬಗ್ಗೆ ಯೋಚನೆ ಮಾಡೋದು ಬಿಡಿ ಅಂದರೆ ಸಂಪೂರ್ಣವಾಗಿ ಅವನ್ನ ಮರ್ತು ಬಿಡಿ ಅಂತಲ್ಲ, ಸ್ವಲ್ಪ ಬೇರೆ ಥರ ಯೋಚನೆ ಮಾಡಿ ನಾನು ಹೇಳ್ತಿರೋದು. ನೋಡಿ, ಆದಿತ್ಯ ಆರ್ತಿ ಬಲ ಆದರೆ ಆ ಸೂರ್ಯನ ಬಲ ನಿಮ್ಮ ಮಗ ರಂಜಿತ್ತು. ಸೊ ಇವರಿಬ್ರು ಮಧ್ಯೆ ಜಗಳ ತಂದು ಹಾಕಿದ್ರೆ ನೀವು ಅಂದ್ಕೊಂಡಿರೋ ಕೆಲಸ ಸಕ್ಸಸ್ ಆಗುತ್ತೆ. ನೀನು ಹೇಳ್ತಿರೋ ಐಡಿಯಾ ಚೆನ್ನಾಗಿದೆ, ಆದರೆ ಅದನ್ನು ಕಾರ್ಯಗತ ಮಾಡೋದು ತುಂಬ ಕಷ್ಟ. ಯಾಕೆಂದರೆ ನನ್ನ ಮಗ ನನ್ನ ಮಾತುಗಳನ್ನು ಕೇಳಲ್ಲ, ನಿನಗೂ ಗೊತ್ತದು. ಅಲ್ಲಿಗೆ ಈ ಜನ್ಮದಲ್ಲಿ ನೀವು ಆರ್ತಿನ ಮಟ್ಟ ಹಾಕಲ್ಲ. ನಾನು ಮಟ್ಟ ಹಾಕಲ್ಲ, ಸರಿ, ನೀನು ಹಾಕ್ಬೋದಲ್ಲ? ಹೆಣ್ಣು ಮನಸ್ಸು ಮಾಡಿದರೆ ಏನು ಬೇಕಾದ್ದು ಮಾಡ್ಬೋದು. ಹೊನ್ನು ಹಾಕ್ಬೋದು, ಬಾಯಿಗೆ ಮಣ್ಣು ಹಾಕ್ಬೋದು. ಆ ಥರದ್ದೇನಾದರೂ ಐಡಿಯಾ ಇದ್ದರೆ ಹೇಳು ಅರ್ಪಿತಾ. ಬೆಂಗಳೂರು ತುಂಬ ಬೋರ್ ಆಗಿದೆ. ಯಾವುದಾದ್ರೂ ಬಿಸ್ನೆಸ್ ಟ್ರಿಪ್ ಹಾಕ್ಕೊಂಡು ಕಾಶ್ಮೀರಕ್ಕೆ ಹೋಗೋಣವಾ? ಅಲ್ಲಿ ಪ್ರೈವೇಸಿನೂ ಇರುತ್ತೆ, ಎಂಜಾಯ್ ಮಾಡ್ಬೋದು. ಏನು ಮಾತಾಡ್ತಿದ್ದೀನಿ ಅಂತ ನಿಮಗೆ ಅರ್ಥ ಆಗ್ತಿದೆ ತಾನೆ? ನನ್ನ ಜೀವನದಲ್ಲಿ ನನ್ನ ಮೈನ ಮನಸ್ಸನ್ನ ಮುಟ್ಟೋ ಅಧಿಕಾರ ಇರೋದು ಆ ಸೂರ್ಯನಿಗೆ ಮಾತ್ರ. ಒಂದು ವೇಳೆ ನನ್ನ ಜೀವನದಲ್ಲಿ ಸೂರ್ಯ ನನಗೆ ಸಿಗದೆ ಹೋದ್ರೆ ಹೀಗೆ ಸತ್ತು ಹೋಗ್ತೇನೆ ಹೊರತು ಬೇರೆಯವ್ರ ಜೊತೆ ನನ್ನ ಜೀವನನ ಹಂಚ್ಕೊಳ್ಳೋಕೆ ನಾನು ಇಷ್ಟಪಡಲ್ಲ. ಪ್ರತಾಪ್ ಅವರೇ, ಆದಿ ಹೇಗಿದ್ದಾನೆ? ಎಂತ ಹೇಳುದು ಅಂಕಲ್, ಯಾರೋ ಕೊಲೆ ಮಾಡಲಿಕ್ಕೆ ಪ್ರಯತ್ನ ಪಟ್ರಂತೆ. ಹೇಗೋ ಸ್ವಲ್ಪದ್ರಲ್ಲೇ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಇಲ್ಲದೆ ಹೋಗಿದ್ದೀರಾ ಇಷ್ಟೊತ್ತಿಗೆ? ಅವನಿಗೆ ಸ್ವಲ್ಪ ಹುಷಾರಾಗಿರೋದಕ್ಕೆ ಹೇಳಿ. ಹಾಂ, ಹೇಳ್ತೇನೆ ಅಂಕಲ್, ನೀವೆಂತ ಗಾಬರಿ ಆಗಬೇಡಿ. ನಿಮ್ಮನ್ನು ಮೀಟ್ ಮಾಡಬೇಕು ಅಂತ ಹೇಳಿದ್ದಕ್ಕೆ ಅವನ ಕಳಿಸ್ದೆ. ಹೀಗೆ ಆಗ್ತದೆ ಅಂತ ಮುಂಚೆನೇ ಗೊತ್ತಿದ್ರೆ ಕಳಿಸ್ತಾನೆ ಇರಲಿಲ್ಲ ಅವನ್ನ. ದೇವರು ದೊಡ್ಡವನು. ಹೇಗೋ ಗಂಟಾಂತರದಿಂದ ಆದಿನ ಪಾರು ಮಾಡ್ದ. ಆದಿ ಚೆನ್ನಾಗಿದೆ ಅಂತಾನೆ? ಹಾಂ, ಅವನು ಆರಾಮಾಗಿದ್ದಾನೆ. ಅಲ್ಪ ಸ್ವಲ್ಪ ಪೆಟ್ಟಾಗಿತ್ತು, ಇಂಜೆಕ್ಷನ್ ಕೊಡಿಸಿದ್ದಾನೆ. ನೀವು ಗಾಬರಿ ಆಗುವಂಥದ್ದು ಎಂತ ಇಲ್ಲ, ಆಯ್ತಲ್ಲ? ಏನೋ ನಿಮ್ಮಂಥ ಫ್ರೆಂಡ್ ಸಿಕ್ಕಿರೋದೇ ಅದೃಷ್ಟ. ಇಲ್ಲಾಂದರೆ ನನ್ನ ಮಗ ಎಷ್ಟು ಕಷ್ಟಪಡಬೇಕಾಗಿತ್ತೋ ಏನೋ. ಆದಿ ಹುಷಾರಾಗಲಿ. ಮುಂದಿನ ಸರ್ತಿ ಭೇಟಿ ಮಾಡೋಕ್ಕೆ ಬರ್ತಾ ನೀವು ಅವನ ಜೊತೆ ಬನ್ನಿ. ಖಂಡಿತ ಅಂಕಲ್, ನಾನು ಅವನ ಜೊತೆ ಬಂದು ಮಿಸ್ ಮಾಡದೆ ನಿಮ್ಮನ್ನು ಮೀಟ್ ಮಾಡ್ತೇನೆ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್. ಬಾಯ್. ಬಾಯ್ ಅಂಕಲ್.
ಹೇಳಿ. ಸರ್, ಚಿದಂಬರ ಅವರು ನಮಗೆಲ್ಲ ಹೇಳಿದ್ದಾರೆ, ನಮಗೆಲ್ಲ ವಿಷಯ ಅರ್ಥ ಆಗಿದೆ. ನೀವೇನು ಗಾಬರಿ ಆಗಕ್ಕೆ ಹೋಗಬೇಡಿ. ನೆಕ್ಸ್ಟ್ ಅಟೆಂಪ್ಟಲ್ಲಿ ಅವನ್ನ ಖಂಡಿತ ಎತ್ಬಿಡ್ತೀವಿ. ಈ ಸರ್ತಿ ಮಿಸ್ ಆಗಲ್ಲ ತಾನೆ? ಇಲ್ಲ ಸರ್, ಖಂಡಿತ ಮಿಸ್ ಆಗಲ್ಲ. ಅವ್ನು ನಿಮ್ಮ ಮನೆಯಿಂದ ಓಡಬೇಕಾದ್ರೆ ನಮಗೊಂದು ಫೋನ್ ಹಾಕಿ, ನಾವು ನಿಮ್ಮ ಮನೆ ಹತ್ರನೇ ವೇಟ್ ಮಾಡ್ತಿರ್ತೀವಿ. ಮುಂದಿಂದೇನೋ ಅದು ನಾವು ನೋಡ್ಕೊತೀವಿ. ಯಾವುದೇ ಕಾರಣಕ್ಕೂ ಈ ಸರ್ತಿ ನಿಮ್ಮ ಬೇಟೆ ಮಿಸ್ ಆಗಬಾರ್ದು. ಇಲ್ಲ ಸರ್, ಖಂಡಿತ ಮಿಸ್ ಆಗಲ್ಲ.